ಶ್ರೀ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ವ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ಜ್ಞಾನೇಶ್ವರ ಕರುಣಾಕರ ದಯಾಳ ತುಮಚಾನುಗ್ರಲಾದಲೋ ಪಾವನ ಜಾಲೋ ಚರಾಚರಿ मी कळा कुसरी काही छनेने बोलतो वचना भाविका तुमच्या अनुग्रह लादलो पावन झालो चराचरी पावन झालो चराचरी. एक जनार्दनी तुमच्या दास त्यांची आस पुरवावी तुमच्या अनुग्रह लादलो पावन झालो चराचरी. सकल गुण निदान करुणा वरुणालय ಭಕ್ತವತ್ಸಲ ಪರಬ್ರಹ್ಮ ಪರಮಾತ್ಮ ರುಕ್ಮಣಿ ಸಹಿತವಾಗಿ ಪಾಂಡುರಂಗನ ಚರಣ ಕಮಲಕ್ಕೆ ನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತಾ, ಪುಣ್ಯಾತ್ಮರೇ, ಈ ಊರಿನ ಎಲ್ಲ ದೇವ ಪುರುಷರಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ, ಇಲ್ಲಿ ಹನುಮಂತ ದೇವರು, ಪಾಂಡುರಂಗ, ಮೈಲಾರಪ್ಪ, ಬಸವಣ್ಣ ಇವರಿಗೆಲ್ಲ ನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತಾ, ಈ ಊರಿನ ಗುರು ಹಿರಿಯರು ಮಹಾತ್ಮರು ಶರಣರ ಪಾದಕ್ಕೆ ನನ್ನ ದೀರ್ಘ ದಂಡ ನಮಸ್ಕಾರವನ್ನು ಸಲ್ಲಿಸಿ, ಇಲ್ಲಿ ಸಂತ ತುಕಾರಾಮ್ರ ಇವತ್ತೇನು ಹೇಳ್ತಾರಪ್ಪ ಅಂತ ಕೇಳಿದ್ರ, ಎಷ್ಟು ಕಲಿತವರು ದೊಡ್ಡವರಲ್ಲ, ಎಷ್ಟು ಗಳಿಸಿದವರು ದೊಡ್ಡವರಲ್ಲ, ಎಷ್ಟು ವಾಣಗಳ ಮೇಲೆ ಅಡ್ಡಾಡಿದವರು ದೊಡ್ಡವರಲ್ಲ. ಇವತ್ತು ಯಾರು ದೊಡ್ಡವರು ಅಂತ ಕೇಳ್ತಾರಂದ್ರ, ಯಾರ ಶರಣರ ಚರಿತ್ರೆ ಹೇಳ್ತಿರೋ, ಯಾರ ಶರಣರ ಚರಿತ್ರೆ ಕೇಳ್ತಿರೋ, ಯಾರಲ್ಲಿ ಜ್ಞಾನದ ಅಮೃತ ತುಂಬಿಕೊಂಡದೋ ಇವರು ದೊಡ್ಡವರು ಅಂತ ಸಂತ ತುಕಾರಾಮ ನಿರೂಪಣೆ ಕೊಡ್ತಾ ಇದ್ದಾರೆ. ನೀವೇನು ಗಳಿಸಿದ್ರು ಕೂಡ ನಿಮ್ ಹಿಂಬಾಲಿ ಬರುವಂತ ವಸ್ತು ಏನಿಲ್ಲ, ಅದು ಏನು ಬರೋದೈತೆ ಅಂತ ಕೇಳಿದ್ರ ತುಕಾರಾಮ್ ಹೇಳ್ತಾ ಇದ್ದಾರೆ ಏನಂತ, ನಿನ್ ಹಿಂಬಾಲೆ ಬರುವುದು ಏನೈತಿ ಅಂತ ಕೇಳಿದ್ರ, ನೀ ಬರುವಾಗರೆ ಏನು ತಂದಿರಿ, ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯುವುದಿಲ್ಲ ಅಂತ ಹೇಳ್ತಾರ. ಆದ್ರೂ ಹೋಗುವಾಗ ಒಯ್ಯ ವಸ್ತು ಎರಡದಾವ ಅಂತ ಹೇಳ್ಯಾರ ಇಲ್ಲಿ ಮಹಾತ್ಮರು. ಹೋಗುವಾಗ ಒಯ್ಯ ವಸ್ತು ಯಾವ್ರಿ? ಮಾಡಿದ ಪುಣ್ಯ, ಮಾಡಿದ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಮಾಡಿದ ಪುಣ್ಯ, ಮಾಡಿದ ಧರ್ಮ ನಮ್ಮ ಬೆನ್ನ ಹತ್ತಿ ಬರ್ತಾವಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರ, ಪುಣ್ಯ ರಥವಾಗಿ ನಿಲ್ತದ ಅಂತ ಹೋಗುವಾಗ. ನೀವು ಭೂಮಿಗೆ ಬಂದೇವ್ ಕರೆ, ಹೋಗು ಹಾದಿ ಗೊತ್ತು ಮಾಡ್ಕೊಂಡಿಲ್ಲ. ಹೋಗು ಹಾದಿ ಗೊತ್ತು ಮಾಡ್ಕೊಂಡೇವೇನ್ರಿ? ಇಲ್ಲ. ಹೋಗು ಹಾದಿ ಗೊತ್ತು ಮಾಡ್ಕೊಂಡವ್ರು ಯಾರು? ಸಂತರು, ಶರಣರು, ಮಹಾತ್ಮರು ಹೋಗು ಹಾದಿ ಗೊತ್ತು ಮಾಡ್ಕೊಂಡಿದ್ದಾರೆ. ನಿಮಗ್ ಹೋಗು ಹಾದಿ ಗೊತ್ತಾಗಿಲ್ಲ. ಹೋಗು ಹಾದಿ ಹೆಂಗ ಗೊತ್ತಾಗ್ತತೆ ಅಂತ ಕೇಳಿದ್ರ, ಇಲ್ಲೇನ್ ಹೇಳ್ತಾರ ಜ್ಞಾನೇಶ್ವರ ಮೌಲಿ ಅವರು? ಸಂತರ ಸಂಘ, ಶರಣರ ಸಂಘ, ಮಹಾತ್ಮರ ಸಂಘ ಯಾರು ಮಾಡ್ತಾರಲ್ಲ ಅವ್ರಿಗೆ ಹೋಗು ಹಾದಿ ಗೊತ್ತಾಗ್ತದ. ನೀ ಎಚ್ಚರ 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 ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಎಚ್ಚರಾಗ್ರಿ ಓ ಪುಣ್ಯಾತ್ಮರೇ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮಗೆ ಏನ್ ಹಿಡ್ದೈತ್ರಿ? ಸಂಸಾರ ಮಾಯಾ. ಈ ಮಾಯಾ ನಿಮ್ಮನ್ನ ಬಿಡೋದಿಲ್ಲ. ಈ ಮಾಯಾ ಏನ್ ಹೇಳ್ತತ್ರಿ? ನಾ ಎಂತವ್ರ ತಲೆ ಮ್ಯಾಲ ಕೈಯಾಡ್ಸಿನಂತ ಕೇಳಿದ್ರ ಮಾಯ ಹೇಳ್ತತ್ರಿ, ನನ್ನ ಕೈಯಾಗ ನಾ ಯಾರ ತಲೆ ಮ್ಯಾಲ ಕೈಯಾಡ್ಸಿಲ್ಲ ಅಂತ ಇಲ್ಲ. ನಾ ಎಂತೆಂತವ್ರ ಮ್ಯಾಲ ಕೈಯಾಡ್ಸೀನಿ,
ನಾ ಸಂಸಾರ ಬಿಟ್ಟವ್ರ ತಲೆ ಮ್ಯಾಲ ಕೈ ಆಡ್ಸೀನಿ, ಬ್ರಹ್ಮಚಾರಿಗಳ ತಲೆ ಮ್ಯಾಲ ಕೈ ಆಡ್ಸೀನಿ. ನನಗುಳದವರು ಯಾರಿಲ್ಲ, ನಾ ಇಂಥ ಮಾಯಾ ಅದೇನಂತ ಮಾಯ ಹೇಳ್ತದ ಈ ಮಾತು. ಈ ಮಾಯಾ ಪಂಜರದಿಂದ ಬಿಟ್ಟು ಬರಬೇಕಾದ್ರ ಬಾಳ ಕಠಿಣ ಅದ, ಬಾಳ ಕಠಿಣ ಅದ. ಇವ್ರಾಗ ಇಷ್ಟ ಜನ ಐತೇನ್ರಿ? ಬಾಳ ಜನ ಐತಲ್ಲ, ಬರ್ಬೋದಲ್ಲ. ಅವ್ರು ಬರ್ಬೇಕಂತಾರ್ರಿ. ಮಾಯಾ ಅವರನ್ನ ಬಿಟ್ಟ ಕೊಡೋದಿಲ್ಲ, ಮಾಯಾ ಅವರನ್ನ ಬಿಟ್ಟು ಕೊಡೋದಿಲ್ಲ. ಸಂಸಾರ ದುಃಖ ಮೋಡ ಸಂಸಾರ ದುಃಖ ಮೋಡ ವಿಶ್ರಾಂತಿ ನಾಯಿ ಕೋಟೆ ರಾಮ ಕ್ರೋಧ ಲೋಭ ಸೋನೆ ಮಾಟಿ लागली उड़ा निर्माला कवना में शरण जाओ दृष्टि गयला निर्माला देवा प्रभु प्रतारी अंधयाला दृष्टि देखो जाके नममी उजाया धम जागृत देवाचा जो प्रभु प्रतारी अंधयाला दृष्टि देखो जाके नममी उजाया. ಸಂಸಾರ ದುಃಖ ಮೂಲ, ಚೌಕಡ ಇಂಗಳ, ವಿಶ್ರಾಂತಿ ನಾಯಿಕೋಟಿ, ರಾತ್ರಾನ್ ದಿವಸ ತಳಮಳ ಅಂತ ಹೇಳ್ತಾರೆ. ಜ್ಞಾನೇಶ್ವರ ಮೌಲ್ಯವ್ರು ಹೇಳ್ತಾ ಇದ್ದಾರೆ. ಅದು ಏನಂತ ಪ್ರಮಾಣ ಕೊಟ್ಟು ಹೇಳ್ತಿದ್ದಾರೆ. ಸಂಸಾರ ದುಃಖ ಮೂಲ, ಚೌಕಡೆ ಇಂಗಳ. ಸಂಸಾರ ಹೆಂಗ ಸುಖ ಐತ್ರಿ ಅಂತ ಕೇಳಿದ್ರ ಹೇಳ್ತಾರೆ ಇಲ್ಲಿ. ಒಂದು ಬೆಂಕಿ ಖಂಡ ತಗೊಂಡ್ರದ್ರ ಮಕ ಎತ್ತಾಗೈತ್ರಿ? ಎತ್ತಾಗ ನೋಡಿದ್ರು ಅದಕ್ಕೆ ಮಕಾನೇ ಇಲ್ಲ. ಎಲ್ಲ ಕಡೆ ನೋಡಿದ್ರೆ ಬೆಂಕಿ ಉಂಡಿ ಹೆಂಗದಲ್ಲ, ಹಂಗೆ ಸಂಸಾರ ಬೆಂಕಿ ಉಂಡಿ ಅದ. ಈ ಸಂಸಾರ ಎಷ್ಟು ದುಃಖದೈತಿ ಅಂತ ಕೇಳಿದಾಗ ಎಲ್ಲಿ ಮುಟ್ಟಿದ್ರು ಬೆಂಕಿನ ಅದ, ಇದರಾಗ ಸುಖ ಇಲ್ಲ. ಸುಖ ಸಿಗಬೇಕಾದ್ರ ಎಲ್ಲಿ ಸುಖ ಐತೆ ಅಂತ ಕೇಳಿದ್ರ ಯಾ ಸುಖ ಕಾರಣೇ ದೇವ ಬೇಡ್ಯಾವಲ ವೈಕುಂಠ ಸೋಡೋನಿ ಸಂತ ಸದನಿ ರಾಯಿಲ. ಏನ್ ಹೇಳ್ತಾರೆ ಇಲ್ಲಿ ತುಕಾರಾಮ್ರು? ನೀವು ಸುಖ ಹುಡುಕ್ಬೇಕಾದ್ರ ನಾ ಎಲ್ಲಿ ಇರ್ತೇನಂತ ಕೇಳಿದ್ರೆ ಪರಮಾತ್ಮ ಏನಂತಾನ? ಸುಖ ಎಲ್ಲೈತಂತ ಕೇಳಿದ್ರೆ ಏನ್ ಹೇಳ್ತಾರೆ ಇಲ್ಲಿ? ಯಾ ಸುಖ ಕಾರಣ ದೇವ ಬೇಡ್ಯಾವಲ ವೈಕುಂಠ ಸೋಡೋನಿ ಸಂತ ಸದನಿ ರಾಯಿಲ. ಎಲ್ಲಿ ಸುಖ ಐತ್ರಿ ಅಂತ ಕೇಳಿದ್ರ ಎಲ್ಲಿ ನನ್ನ ಸಂತರದಾರು, ಎಲ್ಲಿ ನನ್ನ ಶರಣರದಾರು, ಎಲ್ಲಿ ಮಹಾತ್ಮರದಾರು, ನನ್ನ ಭಕ್ತಿ ಭಾವದಿಂದ ಯಾರ ಕುಂತ ಕೇಳತ್ತಾರಲ್ಲ, ಇದರಂತ ಸುಖ ಇನ್ನೊಂದಿಲ್ಲ ಅಂತ ಹೇಳತ್ತಾರ. ಇದರಂತ ಸುಖ ಇನ್ನೊಂದಿಲ್ಲ. ಸುಖ ಎಷ್ಟೈತೆ ಅಂತ ಕೇಳಿದ್ರ ಒಬ್ಬ ಪುಣ್ಯಾತ್ಮನಿಗೆ ಬಂಗಾರ ಚರಿ ಸಿಕ್ಕಿತ್ರಿ. ಯಾವಾಗ? ಕನಸಿನ್ಯಾಗ್ರಿ. ಮತ್ತ ಕರೆ ಅಂತ ತಿಳ್ಕೊಬಾರ್ದ. ಕನಸಿನ್ಯಾಗ ಬಂಗಾರ ಚರಿ ಸಿಕ್ಕಿತ್ತು. ಎಚ್ಚರ ಆದ ಗುಡ್ಲಕ್ಕೆ ನೋಡ್ತಾನ, ಬಂಗಾರ ಚರಿಗೆ ಇಲ್ಲ. ಇತ್ತೇನ್ರಿ ಬಂಗಾರ ಚರಿಗೆ? ಇಲ್ಲ. ಬಂಗಾರ ಚರಿಗೆ ಕನಸಿನ್ಯಾಗ ಸಿಕ್ಕ್ರೆ ಎಷ್ಟು ಆನಂದ ಆಗಿತ್ತು, ಅದು ತಿಳಿಲಾರ್ದಷ್ಟು ಆನಂದ ಆಗಿತ್ತು. ಅದು ತಿಳಿಲಾರ್ದಷ್ಟು ಆನಂದ ಆಗಿತ್ತಂತ ಅವನಿಗೆ ಪುಣ್ಯಾತ್ಮರಿ. ಆದ್ರೆ ಎಚ್ಚರ ಆದ್ರೂ ನೋಡ್ತಾನ, ಬಂಗಾರ ಚರಿಗೆ ಇಲ್ಲ. ಬಂಗಾರ ಚರಿಗೆ ಯಾವಾಗಿಲ್ಲ ಅನಿಸ್ತು ಅವಾಗ ದುಃಖ ಪ್ರಾರಂಭ ಆಯ್ತು. ಸಂಸಾರದೊಳಗೆ ಎಷ್ಟು ಸುಖ ಐತ್ರಿ ಅಂತ ಕೇಳಿದ್ರೆ ಏನಂತಾರ ಮಹಾತ್ಮರು? ಸಂಸಾರದೊಳಗ ಎಷ್ಟು ಸುಖ ಐತೆ ಅಂತ ಕೇಳಿದ್ರ ಮಹಾತ್ಮರು ಏನ್ ಹೇಳ್ತಾರೆ ಇಲ್ಲಿ ಅಂತ ಕೇಳಿದ್ರ, ಬಂಗಾರ ಚರಿಗೆ ಸಿಕ್ಕಾಗ ಕನಸಿನಾಗ ಎಷ್ಟು ಸುಖ ಆಗಿತ್ರಿ.
ಎಷ್ಟು ಸುಖ ಆಗಿತ್ರಿ ಪುಣ್ಯಾತ್ಮೆ. ಅದು ಎಚ್ಚರಾದಾಗ ಇಲ್ಲಾದಾಗ ಎಷ್ಟು ದುಃಖ ಅನಿಸಿತ್ತಲ್ಲ. ಹಂಗ ನಿಮ್ಮ ಸಂಸಾರದೊಳಗ ಎಷ್ಟು ಸುಖ ಐತಂತ ಕೇಳಿದ್ರ ಬಂಗಾರ ಚರಿಗೆ ಸುಖ ಅದು ಸಿಕ್ಕಾಗ ಎಷ್ಟು ಸುಖ ಅನಿಸಿತ್ತಲ್ಲ, ಇಷ್ಟು ಸುಖ ನಿಮ್ಮ ಸಂಸಾರದೊಳಗಿಲ್ಲ ಅಂತ ಹೇಳ್ತಾರ ಜ್ಞಾನೇಶ್ವರ ಮಾವ. ಇಷ್ಟು ಸುಖ ಇಲ್ಲ ಅಂತ ನೋಡ್ರಿ. ಅದಕ್ಕೆ ಎಷ್ಟು ದುಃಖ ಐತಿ ಅಂತ ಕೇಳ್ತಾರ. ದುಃಖ ಯಾರಿಗೈತ್ರಿ? ದುಃಖ ಯಾರಿಗೈತಿ? ನೀವೆಲ್ಲ ಕೇಳವ್ ಏನಂತ ಕೇಳ್ತೇವೆ? ಇವತ್ತು ಸುಖಾನ ಕೇಳಿದವ್ರ ಅದೇವಿ, ದುಃಖ ಕೇಳಿದವ್ರ ಅದೇವೇನ? ದುಃಖ ಕೇಳಿದವ್ರ ಇಲ್ಲ, ದುಃಖ ಕೇಳಿದವ್ರಿಲ್ಲ, ಬರೀ ಸುಖಾನ ಕೇಳಿದವ್ರ. ಮತ್ತೆ ನೀ ದುಃಖ ಸುಖ ಕೇಳಿದ ಮ್ಯಾಲ ದುಃಖ ಯಾರು ಭೋಗಿಸ್ಬೇಕು? ದುಃಖ ಯಾರು ಅನ್ಬೇಕ್ರಿ? ಸುಖ ತಿಂದ್ರಿ ಬಿಡಿ ನೀವು, ದುಃಖ ತಿನ್ನವ್ರು ಯಾರು? ಸುಖ ಭೋಗಿಸಿದ ಮ್ಯಾಲ ದುಃಖ ಭೋಗಿಸ್ಲೇಬೇಕಾ? ಸುಖ ತಿಂದ ಮ್ಯಾಲ ದುಃಖ ಭೋಗಿಸ್ಲೇಬೇಕು. ದುಃಖ ಭೋಗಿಸಿದ ಮ್ಯಾಗ ಸುಖ ಆಗ್ಲೇಬೇಕಂತ, ಸುಖ ಆಗ್ಲೇಬೇಕು. ಅದಕ್ಕೆ ಏನಂತಾರ, ತಿಪ್ಪಿ ಇದ್ರ ಒಂದು ದಿನ ಉಪ್ಪರಿಗೆ ಆಗ್ಬಹುದು, ಉಪ್ಪರಿಗಿದ್ದಿದ್ದ ಒಂದು ದಿನ ತಿಪ್ಪಿ ಆಗ್ಬಹುದು. ಅದು ಏನಂತ ಕೇಳ್ತಾರಂದ್ರ, ನಿನ್ನ ಒಳ್ಳೆ ಮನಸ್ಸಿದ್ರ, ನಿನ್ನ ಒಳ್ಳೆ ಭಾವ ಇದ್ರ ದೇವ್ರ ಏನಂತಾನ, ನಿನಗೆ ಸದಾ ಕಾಲ ನಾ ಆಶೀರ್ವಾದ ಮಾಡವದೇನಂತ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ತಾ ಇದ್ದಾನೆ ಮಾತ್ರಿ. ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ತಾ ಇದ್ದಾನೆ ಈ ಮಾತನ್ನ. ಅದಕ್ಕೆ ಯಾರಿಗೆ ಸುಖ ಐತಿ, ಯಾರಿಗೆ ದುಃಖ ಆಗೈತಿ ಅಂತ ಕೇಳಿದ್ರ, ಈ ಸಂಸಾರ ನಾವಿನೊಳಗೆ ನೀವು ಕುಂತೀರಿ. ಪರಮಾತ್ಮ ಏನಂತಾನ, ನಾ ವೈಕುಂಠ ಪತಿಯಾಗಿ ನಾ ಕುಂತೀನಿ ವೈಕುಂಠದಾಗ. ನೀವು ಸಂಸಾರ ನಾವಿಗ್ ಒಳಗ ಕುಂತೀರಿ. ಸಂಸಾರ ಮಾಡಬೇಡ ಅಂತ ಯಾವ ಗ್ರಂಥ ಬರದಿಲ್ಲ. ಸಂಸಾರದೊಳಗಿರ್ರಿ. ನನ್ನ ಕಡೆ ನೀವು ಮನಸ್ಸು ಮಾಡಿದ್ರ ನಿಮ್ಮ ಸಂಸಾರ ಅದು ನಿಮಿತ್ಯ, ಅದು ಅನಿತ್ಯ. ನನ್ನ ಕಡೆ ಏನು ನೀವು ಸಂಸಾರದೊಳಗಿದ್ದು ಮನಸ್ಸು ಮಾಡಿರಲ್ಲ, ನೀವು ವೈಕುಂಠದೊಳಗಿದ್ದಂಗೋ ಅಂತ ಹೇಳ್ತಾನ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಏನ್ ಹೇಳ್ತಾನ್ರಿ? ನೀವು ವೈಕುಂಠದೊಳಗಿದ್ದಂಗ. ಅದಕ್ಕೆ ಇಲ್ಲಿ ಬಸವಣ್ಣವ್ರು ಏನಂತಾರ, ಇಲ್ಲಿ ಸಲ್ಲದು ಅಲ್ಲಿ ಸಲ್ಲದಯ್ಯ, ಅಲ್ಲಿ ಸಲ್ಲದ್ದು ಇಲ್ಲಿ ಸಲ್ಲದಯ್ಯ. ಇಲ್ಲಿ ಬೇಕಾದಂತ ಮನುಷ್ಯ ದೇವಲೋಕದೊಳಗ ಬೇಕಾಗ್ತಾನಂತ, ದೇವಲೋಕದೊಳಗ. ಇಲ್ಲಿ ಬೇಡಾಗಿದ್ದ ಮನುಷ್ಯ ದೇವಲೋಕದೊಳಗೂ ಬೇಡಾಕನ. ಬಸವಣ್ಣವ್ರ ಏನಂತಾರ, ಇಲ್ಲಿ ಸಲ್ಲದು ಅಲ್ಲಿ ಸಲ್ಲದಯ್ಯ, ಅಲ್ಲಿ ಸಲ್ಲದು ಇಲ್ಲಿ ಸಲ್ಲದು. ಇಲ್ಲಿ ಬೇಡಾಗಿದ್ದ ವಸ್ತು ಅಲ್ಲಿ ಬೇಡಾಗೈತಿ, ಅಲ್ಲಿ ಬೇಡಾಗಿದ್ದ ವಸ್ತು ಇಲ್ಲಿ ಬೇಡಾಗೈತಿ. ಇಲ್ಲಿ ಬೇಕಾದ ವಸ್ತು ದೇವಲೋಕದೊಳಗೆ ಬೇಕಾಗೈತಿ, ದೇವಲೋಕದೊಳಗೆ ಬೇಕಾದ ವಸ್ತು ಈ ಭೂಮಿ ಮ್ಯಾಗೂ ಬೇಕಾಗೈತಿ ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣವ್ರು ಒಂದ್ ಮಾತು ಹೇಳ್ತಾರೆ, ಏನಂತ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಯಾರು ಆಚಾರ ವಿಚಾರದೊಳಗ ಅದಾರೋ, ಯಾರು ಸತ್ಯ ಧರ್ಮದಿಂದ ಅದಾರೋ, ಅವರು ಆಚಾರ ವಿಚಾರದೊಳಗ ಅದಾರೋ, ಅವರು ಸ್ವರ್ಗದೊಳಗಿದ್ದಂಗ ನೋಡು ಅಂತ ಹೇಳ್ತಾರೆ. ಬಸವಣ್ಣ ಹೇಳ್ತಾ ಇದ್ದಾರೆ ಮಾತು. ಯಾರ ಸತ್ಯ ಧರ್ಮದೊಳಗ ಅದೀರಿ, ಯಾರ ಈ ಸಂತರ ಆಚಾರ ವಿಚಾರದೊಳಗ ಅದೀರಿ, ಇವರು ದೇವಲೋಕದೊಳಗಿದ್ದಂಗ. ಯಾರ ಆಚಾರ ವಿಚಾರದೊಳಗಿಲ್ಲೋ, ಯಾರ ಧರ್ಮದ ಕಡೆ ಮಖ ಮಾಡಿಲ್ಲ, ಇವ್ರಿಗೆ ಸ್ವರ್ಗ ಕನಸು ಮನಸ್ಸಿನ್ಯಾಗ ಸತ ಕಾಣುದಿಲ್ಲ ಅಂತ. ಏನ್ರಿ? ಕನಸು ಮನಸ್ಸಿನ್ಯಾಗ ಕಾಣುದಿಲ್ಲ ಅಂತ ಪುಣ್ಯಾತ್ಮರಿ. ಸಂಸಾರ ದುಃಖ ಮುಳ ಚೌಕಡೆ ಇಂಗಳ, ವಿಶ್ರಾಂತಿ ನಾಹಿ ಕೋಟಿ ರಾತ್ರಾಂ ದಿವಸ ತಳಮಳ. ಕಾಮ ಕ್ರೋಧ ಲೋಭ ಸೋಣಿ ಪಾಠಿ ಲಾಗಲಿ ಉಡಾಳ. ಮನುಷ್ಯನಲ್ಲಿ ಏನ್ ಕಾಡ್ತಾವ್ರಿ? ಕಾಮ ಕಾಡ್ತದ, ಕ್ರೋಧ ಕಾಡ್ತದ, ಲೋಭ ಕಾಡ್ತದ, ಮದ ಕಾಡ್ತದ, ಮಶ್ಚರ ಕಾಡ್ತದ. ನೀವೆಲ್ಲ ಒಂದು ಮನೆಗೆ ಹೋಗ್ತೀವಿ ಸಂತ್ರಂತ ಹೇಳಿ ಹೋಗುವಾಗ ಅಲ್ಲಿ ಏನಾಗಿತ್ರಿ, ಆ ಮನೆ ಒಳಗ ಒಂದ್ ಸ್ವಲ್ಪ ಏನ್ರ ಖರಾಬ್ ಇದ್ದಿತ್ತಂದ್ರ ನೀವ್ ಯಾರು ಹೆಜ್ಜೆ ಇಡಲ್ಲ. ಹೆಜ್ಜೆ ಇಡ್ತೇವ್ರಿ ಆ ಮನ್ಯಾಗ, ಯಾರು ಹೆಜ್ಜೆ ಇಡೋದಿಲ್ಲ. ಅಕಸ್ಮಾತ್ ಆ ಮನಿ ಒಳಗ ಒಗಾತಿತ್ತಂದ್ರ, ಏನ್ ಒಗಾತೈತ್ರಿ, ಏನ್ ತಳ ತಳ ಅಂತದ ಮನಿ ಅಂತ ಎಲ್ಲಾರು ನೀವ್ ಒಳಗ್ ಹೆಂಗ್ ಹೋಗ್ತೇವಲ್ಲ, ನಮ್ಮೊಳಗ ಸಿರಿ ಸಂಪತ್ತು ಬರ್ಬೇಕಾದ್ರ ನಮ್ಮೊಳಗ ಕಾಮ ಕ್ರೋಧ ಲೋಭ ಮದ ಮಚ್ಚರ ದರ್ಪ ಅಹಂಕಾರ ಇವೇನದಾವ, ಇದ್ರೊಳಗ ಒಂದು ಮನಿ ಒಳಗ ಕಸ ಕಟ್ಟಿ ಹೆಂಗದಾವಲ್ಲ, ಇದ್ರೊಳಗು ಅದು ಒಂದು ಕಸ ಆಗಿ ಅದಾವ.
ಇವನ್ನೆಲ್ಲಿತನ ತ್ಯಾಗಿಸೋದಿಲ್ಲ, ಎಲ್ಲಿತನ ಅವನ್ ಹತ್ತಿಟ್ಟಿ ಒಳಗೆ ಇಟ್ಕೋದಿಲ್ಲ. ಒಂದ್ ಮನ್ಯಾಗ ನೀವು ಹೋಗ್ಬೇಕಾದ್ರೆ ವಿಚಾರ ಮಾಡ್ತೇವಿ, ಇನ್ ಒಗಾತೈತೋ ಅಥವಾ ಇಲ್ಲೋ ಅಂತ ಹೋಗಿ ವಿಚಾರ ಮಾಡ್ತೀವಿ, ಹೋಗಿ ಒಳಗ್ ಹೋಗ್ತೇವಿ. ಮತ್ ನಮ್ಮ ಒಳಗದು ಜ್ಞಾನ ಸಂಪನ್ನ, ಇಲ್ಲಿ ಜ್ಞಾನ ಸಂಪತ್ತು ನಮ್ಮೊಳಗ್ ಬರ್ಬೇಕಾದ್ರೆ ಅದು ವಿಚಾರ ಮಾಡಿ ಬರ್ತದೆ. ನಿನ್ನ ಹೃದಯ ಚಲೋ ಇದ್ರ, ನಿನ್ನ ಹೃದಯವಂತಿಕೆ ಅನುಭವ ಇದ್ರ, ನಿನ್ನ ಬಾವು ಸುದ್ದ ಇದ್ರ, ನಿನ್ನೊಳಗ ನೀ ಕರೀಲಿಕ್ಕೂ ನಾವ್ ಒಳಗ ಬರ್ತೇನೋ ಅಂತದ. ಇದೇ ಸಿರಿ ಸಂಪತ್ತ. ನಮ್ಮ ಹೃದಯ ಚಲೋ ಇರ್ಬೇಕಲ್ಲ. ಗುರು ಏನೆಲ್ಲ ಕಲಿಸ್ಯಾನ ಕರೆ, ಹೃದಯವಂತಿಕೆ ಕಲಿಸ್ಯಾನೇ ಇಲ್ಲ. ಹೃದಯವಂತಿಕೆ ಯಾರು ಕಲಿಬೇಕು? ನಾವೇ ಕಲಿಬೇಕಂತಾರ. ಹೃದಯವಂತಿಕೆ ನಾವ ಕಲಿಬೇಕು. ಈ ಹೃದಯವಂತಿಕೆ ಎಲ್ಲಿ ತನ ಕಲಿಯೋದಿಲ್ಲ, ಅಲ್ಲಿ ತನ ಮನುಷ್ಯನಾಗಿ ಉಳಿಯೋದಿಲ್ಲ ಅಂತ. ಮನುಷ್ಯನಾಗಿ ಉಳಿಯೋದಿಲ್ಲ. ಮನುಷ್ಯನಾಗಿ ಉಳಿಬೇಕಾದ್ರ ನೀವು ಹೃದಯವಂತಿಕೆ ಕಲಿಯೋ ಅಂತ ಹೇಳ್ತಾರ. ಹೃದಯವಂತಿಕೆ ಕಲಿ. ಅದಕ್ಕೆ ಬಸವಣ್ಣವ್ರು ಏನಂತಾರ? ನುಡಿದರೆ ಮುತ್ತಿನ ಹಾರದಂತಿರಬೇಕು. ಏನು ಚಂದಾಗಿ ಮಾತಾಡ್ತಾನಪ್ಪ, ಅವನ ಒಳಗ ಅಮೃತವಾಣಿ ಹೆಂಗ ಬರ್ತದ, ಅವನ ಬಾಯಾಗ ರಸ ಕುಡ್ದಂಗ ಆಗ್ತದ ಅಂತಿರ್ಬೇಕಂತ ಬಸವಣ್ಣವ್ರು ಹೇಳಿದ ಮಾತಿದು. ಅದಕ್ಕೆ ಏನಂತಾರ? ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಕೀರುತಿ ತುಂಬಿ. ನಿನ್ನ ಬಾಯಿ ಒಳಗ ವಚನ ಅಮೃತವನ್ನ ತುಂಬಿದ್ರ ಅದಕ್ಕೆ ಏನಂತಾರ ಬಸವಣ್ಣವರು? ನೀವು ಚಲೋದು ಮಾಡೋದು ಆಗ್ಲಿಲ್ಲ ಅಂದ್ರೆ ಕೆಟ್ಟಿದ್ದರ ಮಾಡಬ್ಯಾಡ್ರಿ. ನಿಮ್ಮ ಜೀವನದಾಗ ಮನಸ್ಸಿನಾಗ ಚಲೋದು ಮಾಡೋದು ಬರ್ಲಿಲ್ಲ ಅಂದ್ರ ಇನ್ನೊಬ್ಬರಿಗೆ ಕೆಟ್ಟಿದ್ದರ ಮಾಡಬ್ಯಾಡ್ರಿ. ಇಲ್ಲಾದ್ರೆ ನಿಮ್ಮ ಬಾಯಿಲಿಂದ ಆಗ್ಲಿ ಈ ವಚನ ಅಮೃತವನ್ನ, ರಾಮ ಅನ್ನೋ ಶಬ್ದವನ್ನ ನೀವು ಹೇಳಿದ್ರ ಅವರ ಹೃದಯ ಮಂದಿರದೊಳಗ ಅಡಗಿರಬೇಕು ರಾಮನನ್ನೋ ಮಂತ್ರ. ಹಿಂಗ ಅಡಗಿದ್ದ ಕರೆ ಇದ್ರ ಜಗತ್ತ ಕಲ್ಯಾಣ ಮಾಡವ ನೀನ್ ಆಗ್ತೀಯೋ ಅಂತ ಆಶೀರ್ವಾದ ಮಾಡ್ತೇನಂತಾನ. ಅದೇ ಬಸವಣ್ಣ ಪುಣ್ಯಾತ್ಮರೇ. ಪವಿತ್ರ ತು ದೇಹ ವಾಣಿ ಪುಣ್ಯ ಪವಿತ್ರ ಪವಿತ್ರತೋ ದೇಯ ವಾಣಿ ಪುಣ್ಯವಂತ. ಯಾರ ಬಾಯಿ ಒಳಗ ಶುದ್ಧ ಶಬ್ದ ಬರ್ಬೇಕಾದ್ರ ಏನ್ ಬೇಕ್ರಿ? ಪವಿತ್ರತೋ ದೇಯ ವಾಣಿ ಪುಣ್ಯವಂತ. ಈ ಶರೀರನ ಒಗಾತಿಲಿಲ್ಲ, ಹೃದಯನ ಒಗಾತಿಲಿಲ್ಲ ಅಂದ್ರ ವಾಣಿ ಶುದ್ಧ ಬರಾಕ್ ಬರ್ತೈತೇನ್ರಿ? ವಾಣಿ ಶುದ್ಧ ಬರಾಕ್ ಸಾಧ್ಯವೇ ಇಲ್ಲ. ಪವಿತ್ರತೋ ದೇಯ ವಾಣಿ ಪುಣ್ಯವಂತ. ಯಾರ್ದು ಶರೀರ ಪವಿತ್ರ ಅದನೋ ಇವನ ವಾಣಿ ಶುದ್ಧದ, ಇವನ ವಾಣಿ ಶುದ್ಧದ. ಪವಿತ್ರತೋ ದೇಯ ವಾಣಿ ಪುಣ್ಯವಂತ. ಈ ವಾಣಿಯನ್ನ ಶುದ್ಧ ಬರ್ಬೇಕಾದ್ರ, ಈ ನಾಮ ಸ್ಮರಣವನ್ನ ಕೇಳಬೇಕಾದ್ರ
ಅದು ಪುಣ್ಯ ಮಾಡಿರ್ಬೇಕ್ರಿ ಮತ್ತ ಮಹಾರಾಜರ ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿದ್ರೆ ಮಾತ್ರ ಕೇಳಾಕ್ ಬರ್ತತಿ. ಏನಂತಾರ ತುಕಾರಾಮ್ರು? ಯಾರ ಪುಣ್ಯಾತ್ಮರು, ಯಾರ ಪುಣ್ಯವಂತರು, ಯಾರಲ್ಲಾರ ರೂಪಾಯಿದೊಳಗೆ 5 ಪೈಸಾದರ ಅಷ್ಟರ ಪುಣ್ಯ ಐತಲ್ಲ, ಅವ್ರು ಮಾತ್ರ ನನ್ನ ವಾಹಿನಿ ಕೇಳಾಕ್ ಬರ್ತಾರ. ನನ್ನ ವಾಹಿನಿ ಕೇಳಾಕ್ ಬರ್ತಾರ. ಯಾರಲ್ಲಿ ಪಾಪ ತುಂಬಿಕೊಂಡದೋ ಅವ್ರು ನನ್ನ ಹರಿ ಮಂದಿರಕ್ಕೆ ಕಣ್ಣು ತಿರುಗಿ ನೋಡೋದಿಲ್ಲ ಅಂತ ಹೇಳ್ತಾರ ಸಂತ ತುಕಾರಾಮ್. ಸಂತ ತುಕಾರಾಮ್ರು ಯಾರಲ್ಲಿ ಪಾಪ ಅದನೋ ಅವರನ್ನ ಬಂದು ಕೊಡೋದಿಲ್ಲ. ಆದ್ರೆ ಅಕಸ್ಮಾತ್ ಆಗಿ ನನ್ನ ಕಡೆ ಪ್ರಯತ್ನ ಮಾಡಿ ಬಂದಿದ್ದ ಕರೆ ಇದ್ರ ಅವ್ರ ಪಾಪ ಅಲ್ಲೇ ಸುಟ್ಟು ಹೋಗ್ಬಿಡ್ತದ ಅಂತ ಹೇಳ್ತಾರೆ. ಅಲ್ಲೇ ಸುಟ್ಟು ಹೋಗ್ಬಿಡ್ತದ. ಈ ಪಾಪ ಸುಡಬೇಕಾದ್ರೆ ನಾವೇನ್ ಮಾಡ್ಬೇಕು? ಪರಮಾತ್ಮನ ಕಡೆ ಪ್ರಯತ್ನ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ಬೇಕಾಗಿತ್ರಿ. ಪರಮಾತ್ಮನ ಕಡೆ ಪ್ರಯತ್ನ ಮಾಡಿದ ಖರೆ ಇದ್ರೆ ಏನಾಗ್ತದೆ ನೋಡ್ರಿ. ಇಲ್ಲಿ ಏನಂತಾರ, ಜಗ್ಗಷ್ಟು ವಿದ್ಯೆ ಕಲಿಬೇಕಂತಿಲ್ಲ. ಇಲ್ಲಪ್ಪ 4 ವೇದ 6 ಶಾಸ್ತ್ರ ನಾವು ಪಾರಂಗತ ಆಗ್ಬೇಕು ಅಂತಿಲ್ಲ. ಯಾರಂತ ಕೇಳಿದ್ರ, ಸೀತೆಯನ್ನ ರಾವಣ ಒಯ್ಯುವಾಗ ಅಲ್ಲಿ ಗರುಡ ಪಕ್ಷಿ ಹೋತು. ರಾವಣನ ಕೂಡ ಹೊಡೆದಾಡಿ ಏನಾತ್ರಿ, ಅದು ನೆಲಕ್ಕೆ ಬಿದ್ದ ಸತ್ತು ಹೋತು. ಆ ರಾಮ ಹುಡುಕೊಂತ ಹೋದಾಗ ರಾಮಗೊಂದು ಮಾತು ಹೇಳ್ತದು, ಇಲ್ಲೋ ರಾಮ, ನಿನ್ನ ಸೀತೆಯನ್ನ ರಾವಣ ಒಯ್ದ. ಆದ್ರೆ ರಾವಣನ ಕೂಡ ಹೊಡೆದಾಡಕ್ ನನ್ನ ಸಾಮರ್ಥ್ಯ ಇದ್ದಿರ್ಲಿಲ್ಲ. ಸಾಮರ್ಥ್ಯ ಇಲ್ಲಕ್ಕೂ ನಾನು ಪ್ರಯತ್ನ ಮಾಡಿದ. ಆದ್ರೆ ಏನಾಯ್ತಪ್ಪ ಅಂದ್ರ ನನ್ನ ರಕ್ಷಿಗಳನ್ನ ಕಡಿದು ಒಗದ ಆ ರಾವಣ ನಾನು ಪ್ರಾಣ ಬಿಡದು ಬಂತು ರಾಮ ಅಂದ. ಎಷ್ಟು ಕಲ್ತಿತ್ರಿ ಅದು? ರಾಮ ಏನಂದ ಆ ಗರುಡನಿಗೆ, ನೀನು ಸ್ವರ್ಗವಾಸಿ ಆಗೋ. ಏನಂದಾರ ಅದಕ್ಕೆ? ಸ್ವರ್ಗವಾಸಿ ಆಗಂದ. ಅದು ಏನ್ ಮಾಡಿತ್ತು? ಬರೇ ಪ್ರಯತ್ನ ಮಾಡಿತ್ತು. ಪ್ರಯತ್ನ. ರಾವಣನ್ ಕೂಡ ಹೊಡೆದಾಡಕ್ ಅದು ಸಮರ್ಥ ಇತ್ತನ್ನದ್ರಲ್ಲಿ ಇರ್ಲಿಲ್ಲ. ಇರ್ದಿದ್ರು ಕೂಡ ಅದು ಪ್ರಯತ್ನ ಏನ್ ಮಾಡ್ತಲ್ಲ, ಅದು ಸದ್ಗತಿಯಾಗಿ ಸ್ವರ್ಗವನ್ನ ಸೇರಿ ಹೋತು. ಹಂಗ ನಾವು ಏನ್ ಮಾಡುದು? ಪರಮಾತ್ಮನ ಕಡೆ ಕೇಳಾಕ ಹೇಳಾಕ ಪ್ರಯತ್ನ ಮಾಡುದು. ಪ್ರಯತ್ನ ಮಾಡಿದ್ರೆ ಸಾಕು, ಏನಾಗ್ತೀವಿ? ಸ್ವರ್ಗವಾಸಿ ಆಗ್ತೀವಿ. ಯಾವಾಗ ಜಿಂಕೆ ಅವತಾರ ತಗೊಂಡಿದ್ದ ಯಾರ? ರಾವಣನ ಮಾವ. ಏನ್ರಿಪ್ಪ ಅವನ ಹೆಸರು? ರಾವಣನ ಮಾವ ಜಿಂಕೆ ಅವತಾರ ತಗೊಂಡ ರಾಮಗ ಮಾಯಾಜಾಲ ಹಾಕಿ ಸೀತೆಗೆ ಬಂಗಾರದ ಚಿಗರಿ ಹಾಕಿಕೊಂಡು ಓಡಿ ಹೊಂಟ. ಓಡಿ ಹೋಗುವಾಗ ರಾಮ ಏನ್ ಮಾಡಿದಾರಿ? ಆ ಬಾಣವನ್ನು ಬಿಟ್ಟ. ಅವನಿಗೆ ಬಾಣ ಬಿಟ್ಟಾಗ ಅವ ಮನುಷ್ಯನ ಅವತಾರ ತಾಳಿದ. ಅವನ್ ಎಷ್ಟು ವಿದ್ಯೆ ಕಲ್ತಿದ್ದ? ವಿದ್ಯೆದೊಳಗೆ ಎಲ್ಲಾ ವಿದ್ಯೆ ಮುಗಿಸಿ ಮಾಯಾ ವಿದ್ಯೆ ಕಲ್ತಿದ್ದಾರೆ ಅವ. ಏನ್ರಿ? ಮಾಯಾ ವಿದ್ಯೆ ಕಲ್ತಿದ್ದ ಅವ. ಮಾಯಾ ವಿದ್ಯೆ ಕಲ್ತಿದ್ದ. ಸತ ರಾಮನ ಬಾಣದಿಂದ ಮರಣ ಹೊಂದಿದ. ಏನ್ರಿ? ಸತ ರಾಮನ ಮಾವ ರಾಮನ ಬಾಣದಿಂದ ಮರಣ ಹೊಂದಿದ. ರಾಮ ಎಲ್ಲಿ ಮುಟ್ಟಿದ್ರು ಅದು ಬಂಗಾರ ಸಿರಿನ ಅದ, ಅದು ಪವಿತ್ರತ ಧ್ಯೇಯನದ, ಮುಕ್ತಿನದ, ಸದ್ಗತಿನದ. ಆದ್ರೆ ಏನಾತಂದ್ರ ಮಾಯವನ್ನ ಅವತಾರ ಧಾರಣೆ ಮಾಡಿ ಯಾರಿಗೆ ರಾಮಗ ಮೋಸ ಮಾಡಕ್ ಹೋದ ರಾವಣನ ಮಾವ ಜಿಂಕಿಯಾಗಿ ಎಷ್ಟು ಕಲ್ತಿದ್ದ ಗೊತ್ತೇನ್ರಿ? 4 ವೇದ 6 ಶಾಸ್ತ್ರ 18 ಪುರಾಣ 64 14 ವಿದ್ಯೆ ಇವೆಲ್ಲ ಮುಗಿದ್ಮ್ಯಾಗ ಮಾಯಾ ವಿದ್ಯೆ ಕಲ್ತಿದ್ದ. ಮಾಯಾ ವಿದ್ಯೆ ಕಲ್ತಂತ ರಾವಣನ ಮಾವ ಇಂಥವ ಮಾರೀಚ ಅಲ್ರಿ. ಮಾರೀಚ. ಆ ಮಾರೀಚ ಇಷ್ಟು ಕಲಿತಂತ ಮಾರೀಚ ಏನಾದ ರೀ? ಮೋಸ ಮಾಡಕ್ ಹೋಗಿ ಏನಾದ? ನರಕವಾಸಿ ಆದ. ಏನಾದ? ನರಕವಾಸಿ ಆದ. ಎಷ್ಟು ಕಲ್ತಾವ್ ಏನ್ ಮಾಡಿದ್ರಿ? ನರಕವಾಸಿ ಆಯ್ತು. ನೀ ಎಷ್ಟು ಕಲ್ತ್ರು ಕೂಡ ನಿನ್ನ ದಯಾಮಯಾನ ಇರ್ಲಿಲ್ಲ, ಧರ್ಮದ ದಾರಿನ ನಿನಗೆ ಕಾಣ್ಲಿಲ್ಲ ಅಂದ್ರ ನೀನು ಎಷ್ಟು ಕಲ್ತ್ರು ನರಕವಾಸಿ ಆಗ್ತೀಯೋ ಅಂತ ಹೇಳ್ತಾರೆ ಇಲ್ಲಿ. ಯಾವಾಗ ಗರುಡ ಅದು ಪಕ್ಷಿ, ಕರೆ ಪಕ್ಷಿ ಆಗಿದ್ರು ಕೂಡ
ಪ್ರಯತ್ನ ಮಾಡಿದ್ದಕ್ಕ ಸ್ವರ್ಗವಾಸಿ ಆತು. ಮಾರಿಚ ಏನೆಲ್ಲ ಕಲ್ತು ಏನಾದ ನರಕವಾಸಿ ಆದ ಅಂತ. ನರಕವಾಸಿ ಆದ. ಹಂಗಿಲ್ಲೇ ನಾವು ನೀವೇನ್ ದೊಡ್ಡ ಕಲಿದ್ ಬೇಕಾಗಿಲ್ಲ. ನಮಗ್ ನಿಮಗ್ ಏನ್ ಬೇಕ್ರಿ? ಪ್ರಯತ್ನ ಮಾಡುದು. ಪ್ರಯತ್ನಕ್ಕ ನಮಗಾಗಿಲ್ಲ ಅಂದ್ರೂ ಪ್ರಯತ್ನ ಮಾಡುದು. ಈ ಪ್ರಯತ್ನ ಮಾಡಿದ್ದ ಕರ ಇದ್ರ ನಿಮ್ಮ ಪಾಪ ಸುಟ್ಟು ಹೋಗ್ತದ ಅಂತ ಹೇಳ್ತಾರ ಜ್ಞಾನೇಶ್ವರ ಮೂಲ. ದೇವಾಚಿ ದ್ವಾರಿ ಉವಾ ಕ್ಷಣ ಭರಿ ತೇನೇ ಮುಕ್ತಿ ಚಾರಿ ಸಾದಿಲ. ಇಷ್ಟೆಲ್ಲ ಹೇಳಿದ್ರು ಸಂತ ತುಕಾರಾಮ ಅಂತಾರ ಪ್ರಥಮದಲ್ಲೇ ಪಾಂಡುರಂಗ ಕರೋ ಪ್ರಾತಮ ನಮನ. ಪಾಂಡುರಂಗ ಕರೋ ಪ್ರಾತಮ ನಮನ. ದುಸರೆ ಚರಣ ಸಂಪತಿಯಾ त्यांच्या कृपे दान प्राप्तीचा विस्तार. त्यांच्या कृपे दान प्राप्तीचा विस्तार. त्यांच्या कृपे दान विस्तार. बाबाजी सद्गुरु दास तुका. बाबाजी सद्गुरु दास तुका. त्यांच्या कृपे दान प्राप्तीचा विस्तार. 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 ತುಕಾರಾಮರು ಏನಂತ ನಿರೂಪಣೆ ಕೊಡ್ತಾರೆ ಇದ್ದಲ್ಲಿ? ಪಾಂಡುರಂಗ ಕರು ಪ್ರಥಮ ನಮನ. ಏ ಪಾಂಡುರಂಗ, ನಿನ್ನ ಪಾದಕ್ಕ ನನ್ನ ನಮಸ್ಕಾರ. ಅದು ಹೆಂಗ ಅಂತ ಕೇಳಿದ್ರ, ಇದು ಶರೀರ ನಂದಲ್ಲ, ಈ ನನ್ನೊಳಗಿರೋ ಉಸಿರು ನಂದಲ್ಲ ಭಗವಂತ. ಇದು ಎಲ್ಲ ನಿಂದದ. ತನ ಮನ ಜೀವ. ಈ ಶರೀರನೂ ನಂದಲ್ಲ, ಜೀವವೂ ನಂದಲ್ಲ, ಆತ್ಮವೂ ನಂದಲ್ಲ. ಇದು ಎಲ್ಲ ನಿಂದೈತಂತ ದಂಡೋತ ನಮಸ್ಕಾರ ಬಿದ್ರು ಸಂತ ತುಕಾರಾಮ. ಪಾಂಡುರಂಗ ಕರು ಪ್ರಥಮ ನಮನ ದುಸರೇ ಚರಣ ಸಂತಾಚಿಯ ಅಂತ. ಎರಡನೇ ನಮಸ್ಕಾರ ಯಾರಿಗ್ರಿ? ಇಲ್ಲೇನು ಕುಂತ ಕೇಳತ್ತಿರಲ್ಲ, ನಿಮ್ಮ ಹೃದಯ ಪೂರ್ವಕವಾಗಿ ಎರಡನೇ ನಮಸ್ಕಾರ ಅಂತ ಹೇಳಿದ್ರು ತುಕಾರಾಮ್. ತುಕಾರಾಮ್ ಹೇಳ್ತಂತ ಮಾತು. त्यांच्या कृपेदान कृपेशार विस्तार. बाबाजी सद्गुरु दास ತುಕಾರಾಮ್. ಇಷ್ಟೆಲ್ಲ ಕಲಿತರು ಕೂಡ ತುಕಾರಾಮ್ರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ, ನಾನು ನಿಮ್ಮ ಮುಂದ ಯಾರು ಅಲ್ಲಪ್ಪ ಅಂತಂದ್ರು. ನಾ ಬಾಳ ಸಣ್ಣವನು ಅಂತ ಹೇಳಿದ್ರು ತುಕಾರಾಮ್. ಆದ್ರೆ ಏನಂತಾರ, ಬಾಬಾಜಿ ಸದ್ಗುರು ದಾಸ ತುಕಾರಾಮ್. ಈ ನನ್ನ ಹೃದಯ ಮಂದಿರದೊಳಗ ಕುಂತು ನನ್ನ ಗುರುಗಳಾದಂತ ಪುಣ್ಯಾತ್ಮರು ಏನ್ ಹೇಳಿಸ್ತಾರ, ನಾ ಅಷ್ಟೇ ಹೇಳವಂತ ಹೇಳಿದ್ರು ತುಕಾರಾಮ್. ನಾ ಹೇಳ್ತೀನಿ ಅನ್ಲಿಲ್ಲ. 5,01,34,000 ಅಭಂಗ ರಚನೆ ಮಾಡಿದ್ರು. ಏನಂತಾರ, ನನ್ನ ಗುರುದೇವ ನನ್ನ ಹೃದಯದೊಳಗ ಕುಂತ ಏನ್ ಹೇಳಿಸ್ತಾನಲ್ಲ, ಇದಷ್ಟ ನಾ ಹೇಳವಂತ ಹೇಳಿದ್ರು. ಅಂದ್ರೆ ಎಷ್ಟು ಸನ್ಮಾರ್ಗ ಇದು. ಸನ್ಮಾರ್ಗ ಅಂದ್ರೆ ಏನ್ರಿ? ಮನುಷ್ಯನಿಗೆ ಶ್ರವಣ ಅಂದ್ರೆ ಏನು? ಶ್ರವಣಕ್ಕ ಸನ್ಮಾರ್ಗ ಬೇಕು. ಸನ್ಮಾರ್ಗ ಅಂದ್ರ
ಯಾರು ಒಂದು ಹೊಡೆದ್ರು ಸುಮ್ಮನೆ ಹೋಗ್ಬೇಕಂತ, ಯಾರು ಒಂದು ಹೊಡೆದ್ರು ಸುಮ್ಮನೆ ಹೋಗ್ಬೇಕಂತ. ಸಿದ್ದಾರೂಢಪ್ಪನ ಬಡಿಗೆ ಹಚ್ಚಿ ಬಡದ್ರಿಲ್ಲ. ಸಿದ್ದಾರೂಢಪ್ಪ ಯಾಕೆ ಹೊಡೆದ್ರಿ ಅಂದ್ರ ಹೊಡೆದ್ರಿ ಅನ್ಲಿಲ್ಲ. ಯಾಕೆ ಅನ್ಲಿಲ್ಲ? ಸನ್ಮಾರ್ಗ, ಇದು ಸನ್ಮಾರ್ಗ ಅಂತ. ಯಾರ ಬೇದ್ರು ಕೂಡ ಸಿದ್ದಾರೂಢಪ್ಪ ಅವರು ಒಂದು ಮಾತರ ನಮಗ್ ಯಾಕೆ ಹೊಡೆದ್ರಿ, ಯಾಕೆ ಬಡದ್ರಿ, ಯಾಕೆ ಅಂದ್ರಿ ಅಂದ್ರ ಇಲ್ಲ ಅನ್ಲಿಲ್ಲ. ಸಿದ್ದಾರೂಢಪ್ಪನ ತಲೆ ಮೇಲೆ ಬೆಂಕಿ ಇಟ್ರು ಯಾಕೆ ಇಟ್ರು ಅಂತ ಕೇಳಲಿಲ್ಲ ಸಿದ್ದಾರೂಢಪ್ಪರು. ಯಾಕೆ? ಇದು ಸನ್ಮಾರ್ಗ. ಸನ್ಮಾರ್ಗದೊಳಗ ನಾವ್ ಹೆಂಗಿರ್ಬೇಕಂದ್ರ ಯಾರು ಒಂದು ಮಾತು ಅಂದ್ರು ಅನ್ಬಾರ್ದಂತ, ಉರುಟ ಅನ್ಬಾರ್ದಂತ್ರಿ ಸನ್ಮಾರ್ಗದೊಳಗ. ಈ ಶ್ರವಣ ಕೇಳ್ಬೇಕಾದ್ರ ಭಕ್ತಿ ಒಳಗ ಶ್ರವಣ ಭಕ್ತಿ ಬಹಳ ಶ್ರೇಷ್ಠದ, ಇದು ದೊಡ್ಡ ಶ್ರೇಷ್ಠ ಇದು ಭಕ್ತಿ ಒಳಗ. ಶ್ರವಣ, ಮನನ, ನಿಧಿಧ್ಯಾಸ ಇವೆಲ್ಲ ಬರ್ಬೇಕಾದ್ರೆ ಎಷ್ಟು ತರ ಭಕ್ತಿ ಅದ? 9 ತರದ ಭಕ್ತಿ ಅದಾವ. ಶ್ರವಣ, ಭಜನ, ಕೀರ್ತನ, ವಂದನ, ಅರ್ಚನ, 9 ತರ ಭಕ್ತಿ ಅದಾವ. 9 ತರದ ಭಕ್ತಿ ಒಳಗೆ ಯಾವ್ದು ಶ್ರೇಷ್ಠ ಐತಿ, ಯಾವ್ದು ದೊಡ್ಡ ವಸ್ತು ಐತಿ ಅಂತ ಕೇಳಿದ್ರ ಶ್ರವಣ ಭಕ್ತಿ ಬಹಳ ದೊಡ್ಡದೈತಿ. ಈ ಶ್ರವಣ ಭಕ್ತಿಗೆ ಇಲ್ಲೇನಂತಾರ ತುಕಾರಾಮರು, ನೀವೆಷ್ಟು ವಿದ್ಯೆ ಕಲಿತ್ರು ಯಜ್ಞದೊಳಗ ಯಾವ ಯಜ್ಞ ದೊಡ್ಡದಂತ ಕೇಳತ್ತಾರ್ರಿ ಮಹಾರಾಜ್ರ. ಸಂತ ತುಕಾರಾಮ್ಗೆ ಯಜ್ಞದೊಳಗೆ ಯಾವ ಯಜ್ಞ ದೊಡ್ಡದು ಅಂತ ಕೇಳಿದ್ರು. ಅವ್ರಿಷ್ಟು ಕೋಟಿ ಅಭಂಗ ಬರೆದ್ರು ಅವ್ರು ದೊಡ್ಡವ್ರು ಅನ್ನಿಲ್ಲ. ಯಾವ ಯಜ್ಞ ದೊಡ್ಡದಂತ ಕೇಳಿದ್ರಂತ ಕೇಳಿದಾಗ ಸಂತ ತುಕಾರಾಮರು ತಾಳ್ಮೆ ಯಜ್ಞ ಬಹಳ ದೊಡ್ಡದು ಅಂತ ಹೇಳಿದ್ರು. ಯಾವ ಯಜ್ಞ ರೀ? ತಾಳ್ಮೆ ಯಜ್ಞ ಬಹಳ ದೊಡ್ಡದು. ಈ ತಾಳ್ಮೆ ಯಜ್ಞ ಇಲ್ಲಿಲ್ಲ ಅಂದ್ರೆ ನೀ ಯಾವ ಯಜ್ಞ ಮಾಡಿದ್ರು ಅದು ಬೆಂಕ್ಯಾಗ ನೀರ್ ಹಾಕದಂಗ ಅಂತ, ಉಪಯೋಗ ಇಲ್ಲ, ಅದು ಪ್ರಯೋಜನನೇ ಇಲ್ಲ. ಮನುಷ್ಯನಿಗೆ ಏನು ಬರಬೇಕು? ತಾಳ್ಮೆ ಯಜ್ಞ ಬರಬೇಕಂತ ಹೇಳಿದ್ರು. ಈ ತಾಳ್ಮೆ ಯಜ್ಞ ಇದ್ದು ಬಿಟ್ರೆ ನೀ ಯಾವ ಯಜ್ಞನು ಕಲಿಯಬೇಕಾಗಿಲ್ಲ, ಯಾವ ವೇದಾನು ಕಲಿಯಬೇಕಾಗಿಲ್ಲ. ಮೊದಲು ಏನಂತಾರ? ಮೊದಲ ತಾಳವನಾಗು ಅಂತಾರ. ತಾಳ್ಬೇಕಂತ, ಮನುಷ್ಯ ತಾಳ್ಬೇಕಂತ. ತುಕಾರಾಮನ್ ಏನ್ ಮಾಡಿದ್ರು? ಬಡಿಗೆ ಹಚ್ಚಿ ಬಾರಿಸಿದ್ರು. ಬಡಿಗೆ ಹಚ್ಚಿ ಹೊಡೆದ್ರಂತ. ಒಬ್ಬ ಶ್ರೀಮಂತ ರಾಮಾಯಣ ಅಂತ ರಾಮಾಯಣ ಬೇಕಂತ ಬಡಿಗೆ ಹಚ್ಚಿ ಬಡದಂತ ತುಕಾರಾಮನ್ನ. ಏನಂದಾರಿ ತುಕಾರಾಮ? ನನ್ನ ಬಡಿಗೆ ಹಚ್ಚಿ ಬಡದ್ರ ಬಡಿವಲ್ಲಪ್ಪ, ರಾಮ ಅಂದೆಲ್ಲ ನಿನ್ನಂತವ್ರು ಯಾರು ಇಲ್ಲ ಅಂದಂತ ತುಕಾರಾಮ್. ನೀವು ಅನ್ನೋ ಪೈಕಿ ಅದೇವೆ, ಅಣ್ಣವ್ರು ಅದೇವೇನಂತ. ಈ ತಾಳ್ಮೆ ಎಲ್ಲಿ ಮಟ್ಟ ಬರೋದಿಲ್ಲ ಅಲ್ಲಿ ಮಟ್ಟ ಮನುಷ್ಯನಾಗಿ ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನಾಗಿ ಉಳಿಯೋದಿಲ್ಲ. ಮನುಷ್ಯನ ಮುಖ ನೋಡಿದ್ರೆ ಹೆಂಗಾಗಿರ್ಬೇಕ್ರಿ? ಏನಪ್ಪಾ ಸಂತರು ಶರಣರ ಇವ್ರ ಮುಖವನ್ನ ನೋಡಿದ್ರೆ ಆನಂದ ಆಗಿರ್ಬೇಕು. ಅದಕ್ಕೆ ಇಂಥವ್ರು ಸಂತರ ಅಂತಾರ, ಇಂಥವ್ರಿಗೆ ಶರಣರಂತಾರ. ಇಂಥ ಮಾತ್ಮೆಯನ್ನು ಮಳಿಸ್ಕೋಬೇಕಂತ. ಅದಕ್ಕೆ ಹಿಂಗ ಏನಾಗಿತ್ರಿ ಅಂದ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರದೊಳಗ ಅರ್ಜುನ ಏನ್ ಮಾಡಿದ? ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವಿತ ವಿಸ್ತವ ಮಾಂಕ ಪಾಂಡಶ ಚೌಕಿಂ ಕುರ್ವತ ಸಂಜಯ. ಈ ಧರ್ಮಕ್ಷೇತ್ರದೊಳಗ ನಡ ಮಧ್ಯದಲ್ಲಿ ರಥ ಹೊಡೆಯಂದ ಕೃಷ್ಣ ಪರಮಾತ್ಮ ನಡ ಮಧ್ಯದಲ್ಲಿ ನಿಲ್ಲಿಸಿದ. ನಡ ಮಧ್ಯದಲ್ಲಿ ನಿಲ್ಲಿಸಿ ಒಂದು ಮಾತನ್ನ ಕೇಳ್ತಾ ಇದ್ದಾನ ಅರ್ಜುನಗ ಕೃಷ್ಣ ಪರಮಾತ್ಮ. ಅದೇನಂತ ಕೇಳ್ತಾನ್ರಿ? ಎಲ್ಲಿ ಧರ್ಮ ಅದನೋ, ಯಾರಲ್ಲಿ ಅಧರ್ಮದನೋ, ಯಾರಲ್ಲಿ ಧರ್ಮದನೋ ಅರ್ಜುನ ಇವರನ್ನು ನೋಡು ಅಂದಾರೆ ಕೃಷ್ಣ ಪರಮಾತ್ಮ. ಅರ್ಜುನ ನೋಡ್ತಾನ್ರಿ. 11 ಅಕ್ಷರಣಿ ಕೌರವರ, 7 ಅಕ್ಷರಣಿ ಪಾಂಡವರ, ಎಲ್ಲರನ್ನು ನೋಡ್ತಾನ ಅರ್ಜುನ. ತನಗ ತುಳಿಲಾಕ ಪ್ರಾರಂಭ ಮಾಡಿದ ದುರ್ಯೋಧನನ ನೋಡ್ತಾನ ಅರ್ಜುನ. ಅರ್ಜುನನ ಕಣ್ಣಾಗ ಕೆಟ್ಟವ್ರ ಅನ್ನೋದ ಕಾಣಲಿಲ್ಲ. ಅರ್ಜುನನ ಕಣ್ಣಾಗ ಕೆಟ್ಟವರ ಕಾಣಲಿಲ್ಲ ಅಂತ ಬಂದ. ಅರ್ಜುನಂದ ಕೃಷ್ಣ ಪರಮಾತ್ಮ ನನಗ್ ಮಾತ್ರ ಯಾರು ಕೆಟ್ಟವ್ರು ಕಾಣವಲ್ರು, ಎಲ್ಲರೂ ಧರ್ಮಕ್ಕೆ ಸರಿಯಾಗಿ ಕಾಣಕತ್ತಾರ ಅಂದಂತ. ಅಲ್ಲೋ ನೋಡು, ಇವರೆಲ್ಲ ಕೌರವರ ನಿಮ್ಮನ್ನ ಅಳಿಬೇಕಂತ ನಿಂತವ್ರು,
ನೀ ನೋಡಿದ್ರ ಅವ್ರು ಕೆಟ್ಟವ್ರು ಕಾಣವಲ್ರಂತೀಯಲ್ಲ ಒಂದಂತ. ಇಲ್ಲಪ್ಪ, ನನಗೆ ಈ ರಣ ಕ್ಷೇತ್ರದೊಳಗ, ಈ ಪುಣ್ಯ ಕ್ಷೇತ್ರದೊಳಗ, ಧರ್ಮ ಕ್ಷೇತ್ರದೊಳಗ ನನಗೆಲ್ಲಾ ಒಳ್ಳೇದ ಕಾಣಕತ್ತದ. ಎಲ್ಲಾ ಧರ್ಮಿಷ್ಠರ ಕಾಣಕತ್ತಾರ, ಒಬ್ರು ಕೆಟ್ಟವ್ರು ಕಾಣಿಲ್ಲ ಅಂತ ಹೇಳಿದಂತ ಅರ್ಜುನ. ಅರ್ಜುನ, ನಿನ್ನ ಕಣ್ಣರ ಎಂತಾವು ಒಂದಂತ ಕೃಷ್ಣ ಪರಮಾತ್ಮ. ನಿನ್ನ ಕಣ್ಣರ ಎಂತಾವು ಒಂದಂತ. ಯಾಕೆಪ್ಪ ಅಂದಂತ, ನನಗ ಕಾಣಕತ್ತಾರು ಕೆಟ್ಟವ್ರು ಕೌರವ್ರಂತ. ನಾ ದೇವ್ರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅದೇನ್, ನಾನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನನಗ್ ಬಿರುದು ಮಾಡ್ಯಾರ. 33 ಕೋಟಿ ದೇವತೆಗಳು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಬಿರುದು ಮಾಡ್ಯಾರ. ಆದ್ರ ನನಗ್ ಇವತ್ತು ಯಾರು ಕಾಣಕತ್ತಾರ? ಕೆಟ್ಟವ್ರು ಕಾಣಕತ್ತಾರ ನನ್ನ ಕಣ್ಣಾಗ. ಕೌರವರೆಲ್ಲ ಕೆಟ್ಟವ್ರು ಅಂತ ನನ್ನ ಕಣ್ಣಾಗ ಕಾಣಕತ್ತಾರ. ನಿನ್ನ ಕೇಳಿದ್ರೆ ಏನ್ ಹೇಳತ್ತಿದಿ? ನನ್ನ ಕಣ್ಣಾಗಿ ಪುಣ್ಯ ಕ್ಷೇತ್ರದೊಳಗೆ ನನಗೆ ಯಾರು ಕೆಟ್ಟವ್ರು ಕಾಣಕತ್ತಿಲ್ಲ ಅಂತ ಹೇಳತ್ತಿದಿ. ಇನ್ನೂ ಸ್ವಲ್ಪ ಮ್ಯಾಲೆ ಕೇಳುವಲ್ಲ ಹೊರಗ. ರಾಮಕೃಷ್ಣ ರಾಮಕೃಷ್ಣ ರೀ, ಸರಿ ಕೇಳ್ತಿದ್ರಿ? ಓಕೆ, ಅಲ್ಲಿ ಸೌಂಡ್ ಇಡ ಸರ್. ಅದಕ್ಕೆ ಯಾರು ಕಂಡ್ರ ಅರ್ಜುನಿಗೆ? ಎಲ್ಲಾ ಧರ್ಮಿಷ್ಠರ ಕಂಡ್ರು. ಅರ್ಜುನ, ಹಂಗಾರೆ ಇವ್ರು ಯಾರು ಅಂತ ಕೇಳಿದ. ಕೃಷ್ಣ ಕೇಳ್ತಾನ, ಅರ್ಜುನ ಇವ್ರು ಯಾರು ಅಂತ ಕೇಳಿದ. ಇವ್ರು ಯಾರಂತ ಕೇಳಿದ್ರ ಇವರೆಲ್ಲ ನನಗೆ ದೇವ್ರ ಅಂದಾರಿ ಅರ್ಜುನ. ಏನಂದ? ಇವೆಲ್ಲ ಏನ್ ಕಾಣ್ತಾವಲ್ಲ ಇವ್ರ ದೇವರದಾರು ಅಂದ. ಅರ್ಜುನ, ನಿನಗೇನಂತರ ಹೇಳಲಿ ಅಂದ ಪರಮಾತ್ಮ. ನಿನಗೇನಂತರ ಹೇಳಲಿ ಅಂದ. ಏನಂತರ ಹೇಳಿ ಅಂದಾಗ ಏನಂತಂದ್ರೆ ಅರ್ಜುನ, ದೇವರ ಮನೆಯು ಈ ಜಗವೆಲ್ಲ. ಏನದ ಈ ಜಗತ್ತು? ದೇವರ ಮನಿ ಅದ. ಬಾಡಿಗೆದವ್ರು ನಾವು ಎಲ್ಲ. ನಾವು ಬಾಡಗಿದವ್ರು ಇದ್ದು ಬರಾಕ್ ಬಂದವ್ರು ಇಲ್ಲಿ ಒಂದು 4 ದಿನ ಇದ್ದು ಬರಬೇಕಂತ ಕಳಿಸ್ಯಾನ ಪರಮಾತ್ಮ. ಆದ್ರೆ ನಾವೇನಂತ ತಿಳ್ಕೊಂಡೇವಿ? ಇದು ಶಾಶ್ವತ ಮನಿ ಅಂತ ತಿಳ್ಕೊಂಡೇವಿ. ಈ ಊರಾಗ ಇಷ್ಟು ಜನ, ಎಷ್ಟೋ ಜನ ಬಂದಿಲ್ಲ. ಯಾಕೆ? ಏನಂತ ತಿಳ್ಕೊಂಡಾರ ಅವ್ರ? ನಾವ್ ಇಲ್ಲೇ ಇರಾವ್ರ ಅದೇವಿ, ನಮ್ದು ಇದು ಶಾಶ್ವತ ಅಂತ ತಿಳ್ಕೊಂಡಾರ ಅವ್ರ. ಶಾಶ್ವತ ಇಲ್ಲ. ಏನಂತಾರ ಇಲ್ಲಿ? ನಿಮ್ಮ ಚಬ್ಬಿ ಗ್ರಾಮ ಅಲ್ಲ, ನಿಮ್ಮ ಈ ಜಿಲ್ಲಾ ಅಲ್ಲ, ಈ ಭಾರತ್ ಅಲ್ಲ. ಒಂದು ದಿನ ಮನುಷ್ಯನ ಏನ್ ಮಾಡ್ತದ? ಜೀವ ಶರೀರನ ಬಿಟ್ಟು ಹೋಗ್ಬಿಡ್ತದ. ಬಿಟ್ಟು ಹೋಗತ್ತಿಲ್ಲ, ಬಿಟ್ಟು ಹೋಗ್ತದ. ಆದ್ರೆ ಬರೇ ನೀವು 1 ತಾಸು ಮನಿ ಬಿಟ್ಟು ಬರ್ರಿ ಅಂದ್ರೆ ಬರಾಕ್ತಿರಲ್ಲ ಪರಮಾತ್ಮನ ಸಲುವಾಗಿ. ಪುರುಸೊತ್ತಿಲ್ಲ ಅಂತೀರಿ. ಪುರುಸೊತ್ತಿಲ್ ಬಿಡ್ರಿ ನಮ್ಗ. ಒಂದು ದಿನ ಈ ಜಗತ್ತನ್ನ ಈ ಊರ ಬಿಟ್ಟು ಹೋಗಿರಲ್ಲ, ಅವಾಗ ಹೆಂಗ್ ಪುರುಸೊತ್ತ ಆಗ್ತತಿ? ಎಚ್ಚರ ಆಗ್ಬೇಕು ಮನುಷ್ಯ, ಎಚ್ಚರ ಆಗ್ಬೇಕು. ಪಾಪ ಪುಣ್ಯ ಕರುಣೆ ಜನ್ಮ ಎತ್ತೋ ಪ್ರಾಣಿ. ನಿಮ್ಮ ಪಾಪ ನಿಮ್ಮನ್ನ ಬಂದು ಕೊಡೋದಿಲ್ಲ. ನೀವೇನ್ ಮಾಡ್ಬೇಕಂದ್ರೆ ಪಾಪವನ್ನ ಮೀರಿ ಬರ್ಬೇಕಿಲ್ಲಿ. ಪಾಪ ಮೀರಿ ಬಂದಾಗ ಏನಾಗ್ತದಿಲ್ಲ? ಪುಣ್ಯವಾಗ್ತದ ಅಂತ ಹೇಳ್ಯಾರ. ಪುಣ್ಯವಂತವಾವೇ ಗೀತಾ ಸಜ್ಜನಾಚಿ ನಾವು ಅಂತಿ. ಪುಣ್ಯವಂತ ಟಚ್ ಮಾಡ.